ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ನಾನಿವತ್ತು ಮಾಂಗಲ್ಯ ಚೈನ್ ಡಿಸೈನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ತುಂಬ ಜನ ಕಮೆಂಟ್ ಮಾಡಿದರು, ಅಕ್ಕ ನಾನು ಕೂಡ ಮಾಂಗಲ್ಯ ಚೈನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಯಾವ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ, ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ ಮಾಂಗಲ್ಯ ಚೈನ್ದು ಬಗ್ಗೆ ಮಾತ್ರ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಸಪ್ರೇಟ್ ಮಾಂಗಲ್ಯ ಚೈನ್ದು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ಗಟ್ಟಿ ಇರೋ ಲಾಂಗ್ ಲೈಫ್ ಬರೋವಂಥ ಡಿಸೈನ್ಸು ಕೂಡ ಇದೆ, ಹಾಗೆ ಫ್ಯಾನ್ಸಿ ಆಗಿರುವಂಥ ಡಿಸೈನ್ಸ್ ಕೂಡ ಇದೆ. ಬನ್ನಿ ಯಾವೆಲ್ಲ ಡಿಸೈನ್ಸ್ ಇದೆ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದರೆ ನಾನು ಕೂಡ ಅದೇ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೊದಲಿಗೆ ನೋಡಿ, ಇಲ್ಲಿ 44 ಗ್ರಾಮ್ ಇರುವಂಥದ್ದು 2 ಲೇಯರಲ್ಲಿ ಬಂದಿರುವಂಥ ಮಾಫ್ ಡಿಸೈನ್. ಇದು ತುಂಬಾ ಚೆನ್ನಾಗಿರುವಂಥದ್ದು. ನೀವು ಇದರಲ್ಲಿ ಬೇಕಂದರೆ ಸಿಂಗಲ್ ಎಳೆ ಕೂಡ ಮಾಡಿಸ್ಕೋಬೋದು, ಇಲ್ಲಾಂದರೆ ಈ ರೀತಿ 2 ಎಳೆಯಲ್ಲಿ ಕೂಡ ಮಾಡಿಸ್ಕೊಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಮಾಫ್ ಡಿಸೈನ್ ಬೇಡ ಅಂದರೆ ನೀವು ಪ್ಲೈನಲ್ಲಿ ಇದೇ ರೀತಿ ಮಾಡಿಸ್ಕೊಳ್ಬೋದು. ನಾನಿವತ್ತು ತೋರಿಸ್ತಿರುವಂಥ ಡಿಸೈನ್ಸಲ್ಲಿ ಯಾವುದಾದ್ರೂ ಇಷ್ಟ ಆಗಿದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಿಮ್ಮ ಹತ್ರದಲ್ಲಿ ಇರುವಂಥ ಅಂಗಡಿಗೆ ಹೋಗಿ ಇದೇ ರೀತಿ ಡಿಸೈನ್ಸ್ ಮಾಡಿಕೊಡಿ ಅಂದರೆ ಅವ್ರು ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿದರೆ ನಿಮಗೆ ಯಾವ ಚೈನ್ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು ಅದನ್ನ ವಾಟ್ಸಪ್ ಮಾಡಿದರೆ ಅವರು ಅದ್ರ ಬಗ್ಗೆ ಡೀಟೇಲ್ ಕೊಡ್ತಾರೆ. ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ತರಿಸ್ಕೊಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲ ಅಂದರೆ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಿರುವಂಥ ಉದ್ದೇಶ ನಿಮಗೆ ಡಿಸೈನ್ಸ್ ಮಾತ್ರ. ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಲೈವ್ ಆಗಿ ಡೈರೆಕ್ಟಾಗಿ ಹೋಗಿ ನೀವು ಯಾವ ಡಿಸೈನ್ ಬೇಕು ಅಂದ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ, ನೀವು ಅಲ್ಲಿಗೆ ಡೈರೆಕ್ಟಾಗಿ ಮೀಟ್ ಆದರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾರು ಕೂಡ ಹೇಳಲ್ಲ 25 ಗ್ರಾಮ್ ಇದೆ ಅಂದರೆ ಯಾರು ಕೂಡ ನಂಬಲ್ಲ. ಏನೋ ಒಂದು 40 ಗ್ರಾಮ್ ಇದೇನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ ತುಂಬ ಲುಕ್ಕಾಗಿರುತ್ತೆ. ಅದರಲ್ಲೂ ಶಾರ್ಟ್ ಮಾಡಿಸ್ಕೊಬೇಕು, ತುಂಬ ಲಾಂಗ್ ಮಾಡಿಸ್ಕೊಂಡ್ರೆ ಅಷ್ಟೊಂದು ಗಟ್ಟಿ ತಿಕ್ಕಾಗಿ ಬರಲ್ಲ. ನೋಡಿ ಈ ರೀತಿ ಮಾಡಿಸ್ಕೊಂಡ್ರೆ ಸ್ವಲ್ಪ ಒಂದು 26 ಇಂಚು 24 ಇಂಚಸ್ ಮಾಡಿಸ್ಕೊಂಡ್ರೆ ಸಾಕು. ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ನೋಡಿ, ಸೇಮ್ ಡಿಸೈನು 30 ಗ್ರಾಮ್ ಇರುವಂಥದ್ದು. ನೋಡಿ ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದು ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ, ನೀವು ಅದೇ ಲೆಂತಲ್ಲಿ ಮಾಡಿಸ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ. 24 ಇಂಚಸಲ್ಲೂ ಕೂಡ ಮಾಡಿಸ್ಕೋಬೋದು, ಇಲ್ಲ ನಿಮಗೆ ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಅಂದರೆ 26 ಇಂಚ್ ಮಾಡಿಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಲುಕ್ ಕೊಡುತ್ತೆ, ಗಟ್ಟಿ ಕೂಡ ಬರುತ್ತೆ. ನೀವಿಲ್ಲ ನನಗೆ ಡಬಲ್ ಲೇಯರ್ ಬೇಡ ಅಂದರೆ ಸಿಂಗಲ್ ಎಳೆಯಲ್ಲಿ ಕೂಡ ಮಾಡಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಮಧ್ಯದಲ್ಲಿ ಡಿಸೈನ್ಸ್ ಬಂದಿರುವಂಥದ್ದು ಬೇಡ ಅಂದರೆ ಇದೇ ರೀತಿಯಲ್ಲಿ ಪ್ಲೈನಲ್ಲಿ ಕೂಡ ಮಾಡಿಸ್ಕೊಳ್ಬೋದು, ಫುಲ್ಲು ಪ್ಲೈನ್ ಕೂಡ ಮಾಡಿಸ್ಕೊಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಸಿಂಗಲ್ ಎಳೆದು ನೋಡಿ, ರೋಪ್ ಡಿಸೈನ್ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆ ಮಾಫ್ ಬಂದಿರೋದು ಎಷ್ಟು ಚೆನ್ನಾಗಿದೆ, ಲುಕ್ ನೋಡಿ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇರುವಂಥದ್ದು. ನಮಗೆ ಸ್ಟೈಲಿಶ್ ಆಗಿ ಲುಕ್ ಆಗಿರಬೇಕು ಅನ್ನೋರು ಈ ರೀತಿ ಕೂಡ ಮಾಡಿಸ್ಕೊಳ್ಬೋದು. ಎಲ್ಲರೂ ಟ್ರೆಂಡ್ ಇಷ್ಟಪಡ್ತಾರೆ, ಇನ್ನು ಕೆಲವರು ನಮಗೆ ಬಾಳಿಕೆ ಬರಲಿ ಅನ್ನೋ ಥರ ಇಷ್ಟಪಡ್ತಾರೆ. ಟ್ರೆಂಡ್ ಬೇಕು ಅನ್ನೋರು ಈ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ನೋಡಿ, 60 ಗ್ರಾಮ್ ಇರುವಂಥದ್ದು 2 ಲೇಯರಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ನಾನಿದು ಆಲ್ರೆಡಿ ಶಾರ್ಟ್ಸಲ್ಲೇ ಹಾಕಿದ್ದೆ. ಇದನ್ನು ನೋಡಿಬಿಟ್ಟೆ ಅವ್ರು ಹೇಳಿರೋದು ನನಗೆ, ಅಕ್ಕ ಸಪ್ರೇಟ್ ಒಂದು ವಿಡಿಯೋ ಮಾಡಿ ತೋರಿಸಿ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಂದು ಕೂಡ ಮಾಂಗಲ್ಯ ಚೈನು ಸೇಮ್ ಡಿಸೈನು, ಆದರೆ ಸಿಂಗಲ್ ಎಳೆ 80 ಗ್ರಾಮ್ ಇದೆ. ಆದರೆ ನಾನು ಪ್ಲೈನಲ್ಲಿ ಮಾಡಿಸ್ಕೊಂಡಿದ್ದೀನಿ, ಕರಿಮಣಿ ಏನೂ ಹಾಕ್ಸಿಲ್ಲ, ಗಟ್ಟಿ ಬರಲಿ ಲೈಫ್ ಇರಲಿ ಅಂದ್ಬಿಟ್ಟು ಆ ರೀತಿ ಮಾಡಿಸ್ಕೊಂಡಿದ್ದೀನಿ. ಎರಡೂ ಕೂಡ ಚೆನ್ನಾಗಿರುತ್ತೆ. ಬೇಕು ಅಂದರೆ ಈ ರೀತಿನಾದರೂ ಮಾಡಿಸ್ಕೋಬೋದು, ಇಲ್ಲಾಂದರೆ ಇದರಲ್ಲೇ ಸಿಂಗಲ್ ಎಳೆ ಕೂಡ ನೀವು ಮಾಡಿಸ್ಕೊಳ್ಬೋದು. ನಮಗೆ ಬಾಳ್ಕೆನೂ ಬರಬೇಕು, ಸ್ಟೈಲಿಶ್ ಆಗೂ ಇರಬೇಕು ಅಂದರೆ ಕರಿಮಣಿ ಹಾಕಿಬಿಟ್ಟು ಈ ರೀತಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ನೋಡಿ, ಈ ರೀತಿ ಮಾಫ್ ಡಿಸೈನು, ರೋಪ್ ಡಿಸೈನಲ್ಲಿ ಮಾಫ್ ಡಿಸೈನು ತುಂಬಾ ಚೆನ್ನಾಗಿದೆ. ಸ್ಟೈಲಿಶ್ ಆಗಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ಸಿಂಪಲಾಗಿ ಬೇಕು ಅನ್ನೋರು ಈ ರೀತಿ ಕೂಡ ಮಾಡಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡೋದಕ್ಕಿಂತೂ ತುಂಬಾ ಲುಕ್ ಆಗಿದೆ. ಸಿಂಪಲಾಗೆ ಸಾಕು ಅಂದರೆ ಈ ರೀತಿ ಮಾಡಿಸ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ನೋಡಿ, ಈ ರೀತಿ ಇದೆ. ಕರಿಮಣಿನೂ ಬೇಕು, ನಮಗೆ ಸ್ಟೈಲಿಶ್ ಆಗು ಬೇಕು. ಕರಿಮಣಿ ಅಂದರೆ ತುಂಬಾ ಇಷ್ಟಪಟ್ಟು ಕೆಲವರು ಹಾಕ್ಕೊಳ್ತಾರೆ, ಅಂಥವ್ರಿಗಂತೂ ಇದು ಹೇಳಿ ಮಾಡಿಸ್ದಂಗಿದೆ, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಸಿಂಪಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿದೆ. ಕೇವಲ ಇದು 21 ಗ್ರಾಮ್ ಇರುವಂಥದ್ದು. ತುಂಬ ಜನಗೆ ಆಸೆ ಇರುತ್ತೆ ಕಮ್ಮಿ ಗ್ರಾಮಲ್ಲಿ 2 ಎಳೆ ಇರಬೇಕು ಅನ್ನೋರು ಈ ರೀತಿ ಮಾಡಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬರೀ 21 ಗ್ರಾಮಲ್ಲಿ 2 ಎಳೆ ಬಂದಿರುವಂಥದ್ದು. ಬೇಕು ಅಂದರೆ ಇದನ್ನು ಕೂಡ ನೀವು ಈ ರೀತಿ ಮಾಡಿಸ್ಕೊಳ್ಬೋದು. ನೋಡಿ ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದು ಕೇವಲ 32 ಗ್ರಾಮ್ ಇರುವಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. 2 ಲೇಯರಲ್ಲಿ ತುಂಬಾ ಗ್ರ್ಯಾಂಡಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮಧ್ಯದಲ್ಲಿ ಸಿಂಗಲ್ ಕರಿಮಣಿ ಬರೋದಕ್ಕಿಂತ ಈ ರೀತಿ ಬಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ಲುಕ್ ಆಗಿರುತ್ತೆ. ಯಾಕಂದರೆ ಫುಲ್ಲು ಮೈ ಮೇಲೆ ಗೋಲ್ಡೇ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಆದರೆ ಚಿನ್ನದ ಮಧ್ಯದಲ್ಲಿ ಈ ರೀತಿ ಮಾಂಗಲ್ಯ ಚೈನ್ ಒಂದು ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರ ಲುಕ್ಕೇ ಬೇರೆ ಇರುತ್ತೆ. ನನಗಂತೂ ತುಂಬ ಇಷ್ಟ. ಆದರೆ ನಾನು ಇನ್ನೂ ಕೂಡ ಮಾಡಿಸಿಲ್ಲ. ಅಟ್ಲೀಸ್ಟ್ ಇಷ್ಟು ದೊಡ್ಡದಿಲ್ಲ ಅಂದ್ರೂ
ಶಾರ್ಟ್ ಚೈನ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಮಾಂಗಲ್ಯ ಚೈನು ಈಗ ಟ್ರೆಂಡಿಂಗಲ್ಲಿರುವಂಥದ್ದು, ನೋಡಬೇಕು ಮುಂದೆ. ಮೊದಲು ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು, ಇಲ್ಲಾಂದರೆ ವಾಟ್ಸಪ್ ಮಾಡ್ಬೋದು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ಇದೇ ರೀತಿ ಚೈನ್ನ ಪರ್ಚೇಸ್ ಮಾಡ್ಬೋದು. ಇನ್ನೂ ಇಲ್ಲ ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಿಮ್ಮ ಹತ್ರದಲ್ಲಿ ಇರುವಂಥ ಗೋಲ್ಡ್ ಶಾಪಲ್ಲಿ ಹೋಗಿ ತೋರಿಸಿದ್ರೆ ಇದೇ ರೀತಿ ಮಾಡಿಕೊಡ್ತಾರೆ, ಬೇಕು ಅನ್ನೋರು ಮಾತ್ರ. ನೋಡಿ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈ ಡಿಸೈನು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ನೋಡೋದಕ್ಕೆ ಲುಕ್ಕಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಮ್ಮ ಕೊಡಗು ಸೈಡಲ್ಲೆಲ್ಲ ಆಲ್ಮೋಸ್ಟ್ ಇದೇ ರೀತಿ ಇಷ್ಟಪಡ್ತಾರೆ. ಹಾಗೆ ಅವರು ಎಷ್ಟು ಗೋಲ್ಡ್ ಇದ್ದರೂ ಕೂಡ ಕರಿಮಣಿ ಇಲ್ದೇ ಮಾಂಗಲ್ಯ ಚೈನ್ ಮಾಡಿಸೋದೇ ಇಲ್ಲ, ಈ ರೀತಿ ಮಾಡಿಸ್ಕೊಳ್ತಾರೆ. ಇದ್ರ ವೆಯ್ಟ್ ಬಂದುಬಿಟ್ಟು ಕೇವಲ 30 ಗ್ರಾಮು. ತುಂಬಾ ಚೆನ್ನಾಗಿದೆ, ಯಾರು ಕೂಡ ಹೇಳಲ್ಲ 30 ಗ್ರಾಮ್ ಇದೆ ಅಂದರೆ. ಒಂದು 40 ಗ್ರಾಮ್ ಇದೆ ಅಂದರೂ ಕೂಡ ನಂಬ್ತಾರೆ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಹಾಗೆ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸಲ್ಲಿ ಒಂದಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಡಿಸೈನ್ಸ್ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನಿವತ್ತು ತೋರಿಸ್ತಿರುವಂಥ ಡಿಸೈನ್ಸ್ ಎಲ್ಲ ತುಂಬಾ ಸಿಂಪಲ್ ಆಗಿರುವಂಥದ್ದು, ಹಾಗೆ ಗಟ್ಟಿ ಬರುವಂಥ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದು ನಾನು ಆಗಲೇ ಹೇಳ್ದಂಗೆ ಪ್ಲೈನ್ ಬೇಕು ಅನ್ನೋರು ಈ ರೀತಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ನಲ್ಲ, ನೋಡಿ ಈ ರೀತಿ ಕೂಡ ಮಾಡಿಸ್ಕೊಳ್ಬೋದು. ಮಧ್ಯದಲ್ಲಿ ಡಿಸೈನ್ಸ್ ಬೇಡ ಅಂದರೆ ಈ ರೀತಿ ಕೂಡ ಮಾಡಿಸ್ಕೋಬೋದು. ಕೇವಲ ಇದು 25 ಗ್ರಾಮಲ್ಲಿ ಬರುವಂಥದ್ದು. ನೋಡೋದಕ್ಕೆ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲ ಇದೇ ಡಿಸೈನಲ್ಲಿ ನೀವು ಬೇಕಾದರೆ ಸಿಂಗಲ್ ಎಳೆ ಕೂಡ ಮಾಡಿಸ್ಕೋಬೋದು. ಇಲ್ಲ ನನಗೆ ಡಬಲ್ ಎಳೆ ಬೇಕು ಅಂದರೆ ಈ ರೀತಿ 25 ಗ್ರಾಮಲ್ಲಿ 2 ಎಳೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಇದನ್ನ ನೀವು 24 ಇಂಚಸಲ್ಲಿ ಮಾಡಿಸ್ಕೊಂಡ್ರೆ ತಿಕ್ಕಾಗಿ ಗಟ್ಟಿಯಾಗಿ ಕೂಡ ಇರುತ್ತೆ. ನೋಡಿ ತುಂಬ ಚೆನ್ನಾಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇಷ್ಟ ಆದರೆ ನೀವು ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತಿಳ್ಕೊಳ್ಬೋದು, ಇಲ್ಲ ಕಾಲ್ ಮಾಡಿ ಕೂಡ ತಿಳ್ಕೊಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, 45 ಗ್ರಾಮಲ್ಲಿ 2 ಲೇಯರಲ್ಲಿ ಮಾಫ್ ಡಿಸೈನ್ ಬಂದಿರುವಂಥ ಲಕ್ಷ್ಮಿ ಪೆಂಡೆಂಟ್ ಬಂದಿರುವಂಥದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕಂತೂ ತುಂಬ ಗ್ರ್ಯಾಂಡಾಗಿರುತ್ತೆ, ತುಂಬ ರಿಚ್ಚಾಗಿ ಕೂಡ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ರೀತಿ. ಆದರೆ ನನಗೆ ಮಾಫ್ ಡಿಸೈನ್ ಮಾಡಿಸ್ಕೊಳಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ಯಾಕಂದರೆ ನಾವು ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡೋದ್ರಿಂದ ನಮಗೆ ಅಷ್ಟೊಂದು ಗಟ್ಟಿ ಬರೋಲ್ಲ. ಮಲ್ಕೊಳ್ಳುವಾಗ ಏನಾದರೂ ಕಟ್ಟಾಗಿಬಿಡುತ್ತೇನೋ ಅಂತ ಭಯ, ಬಟ್ ಕಟ್ಟಾಗಲ್ಲ, ಗಟ್ಟಿಯಾಗಿಯೇ ಇರುತ್ತೆ. ಆದರೆ ನನಗೆ ಆ ಥರ ಅನಿಸುತ್ತೆ, ಅದಕ್ಕೋಸ್ಕರ ನಾನಿನ್ನೂ ಮಾಫ್ ಡಿಸೈನ್ ಏನೂ ಮಾಡಿಸ್ಕೊಂಡಿಲ್ಲ. ಬೇಕು ಅನ್ನೋರು ಈ ರೀತಿ ಕೂಡ ಮಾಡಿಸ್ಕೊಳ್ಬೋದು. ನನಗೆ ಇಷ್ಟ ಆಗಿಲ್ಲ, ನಾನು ಮಾಡಿಸ್ಕೊಂಡಿಲ್ಲ. ಆದರೆ ಗಟ್ಟಿನೇ ಇರುತ್ತೆ, ತೊಂದರೆ ಏನಿಲ್ಲ. ತುಂಬ ಜನ ಟ್ರೆಂಡಿಂಗ್ ಯಾವುದಿದೆ ಅದನ್ನೇ ಇಷ್ಟಪಡ್ತಾರೆ, ಅಂಥವ್ರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಗಟ್ಟಿ ಬರುವಂಥ ಡಿಸೈನ್ ಇದು, ತುಂಬ ತಿಕ್ಕಾಗಿದೆ. 45 ಗ್ರಾಮಲ್ಲಿ ನೋಡಿ ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿದೆ. ನಿಮಗೆ ಮಾಫ್ ಬೇಡ ಅಂದರೆ ಇದರನ್ನಲ್ಲೇ ಪ್ಲೈನಲ್ಲಿ ಮಾಡಿಸ್ಕೋಬೋದು. ಮೊದಲು ನಂದು ಇದೇ ರೀತಿ 2 ಎಳೆ ಇದ್ದಿದ್ದು, ಮಾಫ್ ಏನಿರಲಿಲ್ಲ, ಪ್ಲೈನ್ ಇತ್ತು. ನಾನು ಅದನ್ನು ಕೊಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಹಾಕಿ ನಾನು ಸಿಂಗಲ್ ಎಳೆಯಲ್ಲಿ 80 ಗ್ರಾಮ್ ಮಾಡಿಸಿರುವಂಥದ್ದು. ನೋಡಿ ಸೇಮ್ ಡಿಸೈನು, ಇದು ತುಂಬ ಗಟ್ಟಿ ಬರುತ್ತೆ. ಈ ರೀತಿ ಮಾಫ್ ಡಿಸೈನ್ ಏನು ಬೇಡ, ನಮಗೆ ಗಟ್ಟಿಯಾಗಿ ಒಂದೇ ಎಳೆ ಸಾಕು ಅಂದರೆ ಬೇಕು ಅಂದರೆ ಒಂದು ಎಳೆಯಲ್ಲಿ ಕೂಡ ಮಾಡಿಸ್ಕೋಬೋದು, ಇಲ್ಲ ಅಂದರೆ 2 ಎಳೆಯಲ್ಲಿ ಕೂಡ ಮಾಡಿಸ್ಕೋಬೋದು. ಇದು ತೊಂದರೆ ಇಲ್ಲ, ತುಂಬಾ ಗಟ್ಟಿ ಇರುವಂಥ ಡಿಸೈನು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ. ನೋಡಿ ಇದು ಫುಲ್ಲು ಕರಿಮಣಿ ಗೋಲ್ಡ್ ಮಿಕ್ಸಲ್ಲಿ ಬಂದಿರುವಂಥ ಡಿಸೈನ್ಸ್. ಇದು ಕೇವಲ 18 ಗ್ರಾಮಿಂದ ಹಿಡಿದು 35 ಗ್ರಾಮ್ ಒಳಗಡೆ ಇರುವಂಥದ್ದು. ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಸ್ಕೊಬೇಕಂದ್ರೆ. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ನೋಡಿ 18 ಗ್ರಾಮಲ್ಲೂ ಕೂಡ 2 ಎಳೆ ಬಂದಿರುವಂಥದ್ದು. 18 ಗ್ರಾಮಲ್ಲಿ 1 ಎಳೆ ಮಾಡಿಸೋದೇ ಕಷ್ಟ, ಅಂಥದ್ರಲ್ಲಿ 2 ಎಳೆ ಮಾಡಿಸ್ಕೊಳ್ಬೋದು. ತುಂಬಾ ಲುಕ್ಕಾಗಿರುತ್ತೆ. ತುಂಬ ಜನ ಕರಿಮಣಿನೇ ಇಷ್ಟಪಟ್ಟು ಹಾಕ್ಕೊಳ್ತಾರೆ, ಎಷ್ಟೇ ಗೋಲ್ಡ್ ಇದ್ದರೂ ಕೂಡ ಕರಿಮಣಿ ಇಷ್ಟಪಟ್ಟು ಹಾಕ್ಕೊಳ್ತಾರೆ, ಅಂಥವ್ರು ಈ ರೀತಿ ಕೂಡ ಮಾಡಿಸ್ಕೊಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾಯಿದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.